ಅಮ್ಮ ಕೂತ್ಕೊಂಡು ಬಿಸ್ಕೆಟ್ ತಗೊಂಡೆ. ಒಳ್ಳೆ ಬಿಸ್ಕೆಟ್ ತಗೊಂಡೆ, ಸ್ಪೆಷಲ್ ಬಿಸ್ಕೆಟ್ ತಗೊಂಡೆ. ಇಲ್ಲಿ ನೋಡಿಯಾ ಓಯ್. ಜನ್ಯ ಬಿನಿಶಾ ಚಿನ್ನು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ದೀಪಿಕಾ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತು ನಾವು ಫುಲ್ ಫ್ಯಾಮಿಲಿ ಅಂದರೆ ನಾನು, ಮನೆಯವರು, ಮಕ್ಕಳು, ಮಾವ ಇಷ್ಟು ಜನ ಹೊರಟಿದ್ದೀವಿ. ಹಾಗೆಯೇ ಭಾವನವರೆಲ್ಲ ಇದ್ದಾರೆ, ಇನ್ನೊಂದು ಕಾರಲ್ಲಿ ಹಿಂದೆ ಬರ್ತಾ ಇದ್ದಾರೆ. ನಾವಿವತ್ತು ಹೊರಟಿರುವಂಥದ್ದು ಮದುವೆಗೆ, ಅಂದರೆ ಅಕ್ಕನ ಮಗಳು ಸರಿತಾ ನಮ್ಮ ಮನೇಲಿ ಇದ್ಲಲ್ಲ ಅವತ್ತು, ಅವಳ ಮದುವೆಗೆ ಹೊರಟಿರುವಂಥದ್ದು. ಹಾಗೆಯೇ ಅದು ಮದುವೆ ಇರುವಂಥದ್ದು ಮಡಿಕೇರಿ ದಾಟಿ ಪಿರಿಯಾಪಟ್ಟಣ ಆ ಕಡೆ ಎಲ್ಲೋ ಹೋಗಬೇಕು. ಅದು ಎಲ್ಲಿ ಅಂತ ಕೂಡ ನಂಗೆ ಗೊತ್ತಿಲ್ಲ, ತುಂಬ ದೂರ ಜರ್ನಿ ಇದೆ. ಸೊ ಅಲ್ಲಿಗೆ ಹೋಗುವ. ಮತ್ತು ಮೈಸೂರು ಸೈಡಿನ ಮದುವೆ ಹೇಗಿರುತ್ತೆ, ಅವರ ಊರು ಬಂದು ಹುಣಸೂರು, ಆ ಕಡೆ ಶೈಲಿಯಲ್ಲಿ ಮದುವೆ ಕಳೆದಿದೆ ಮೊನ್ನೆ 24 ತಾರೀಕಿಗೆ. ಇವತ್ತು ರಿಸೆಪ್ಷನ್ ಇರುವಂಥದ್ದು ಹಾಲಲ್ಲಿ. ಸೊ ಓಕೆ, ಹಾಗಾದರೆ ಅಲ್ಲಿ ಹೋಗಿ ನೋಡುವ ಅವರ ಕಡೆ ರಿಸೆಪ್ಷನ್ ಎಲ್ಲ ಹೇಗಿರ್ತದೆ ಅಂತ. ಮತ್ತು ಊಟ ಎಲ್ಲ ಏನೋ ಗಮ್ಮತ್ತಿರ್ತದೆ ಅಂತ, ನೋಡುವ ಹೇಗೆಲ್ಲ ಇರ್ತದೆ ಅಂತ, ತುಂಬ ವಿಶೇಷವಾಗಿರುತ್ತೆ ಅಂತ ಹೇಳ್ತಾ ಇದ್ರು. ಸೊ ಓಕೆ, ಹಾಗಾದರೆ ನೋಡುವ, ಅಲ್ಲಿ ಹೋಗಿ ನೋಡುವ. ಸ್ನೇಹಿತರೆ, ನಾವು ಈ ಮದುವೆಗೆ ಹೋಗ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಅಂದರೆ ಮದುವೆ ಬಂದು 24ನೇ ತಾರೀಕು ಇದ್ದಿದ್ದು, ಇದು 29ನೇ ತಾರೀಕು ರಿಸೆಪ್ಷನ್ ಇರುವಂಥದ್ದು. ಹಾಗೆಯೇ 7:30 ತನಕ ನಾನು ಮನೆಯಲ್ಲಿ ಏನೋ ಕೆಲಸ ಮಾಡಿಕೊಂಡೇ ಇದ್ದೆ ಮನೆ ಒಳಗಡೆ. ಹಾಗೆಯೇ 7:30 ಮೇಲೆ ಸಡನ್ನಾಗಿ ಡಿಸೈಡ್ ಮಾಡಿಬಿಟ್ಟು 8:30ಗೆಲ್ಲ ನಾವು ಮನೆಯಿಂದ ಹೊರಟ್ವಿ. ಮತ್ತೆ ಸುಳ್ಯಕ್ಕೆ ಬಂದು ನೆಕ್ಸ್ಟ್ ಮಡಿಕೇರಿ ರೋಡಲ್ಲಿ ಹೋಗುವಂಥದ್ದು. ಹಾಗೆಯೇ ಮಡಿಕೇರಿ ರೋಡಲ್ಲಿ ಸ್ಟಾರ್ಟಿಂಗ್ ನಮಗೆ ಕೊಯ್ನಾಡು ಶ್ರೀ ವಿಘ್ನೇಶ್ವರ ದೇವಸ್ಥಾನ ಸಿಗುತ್ತೆ. ಅಲ್ಲಿ ಸಾಮಾನ್ಯವಾಗಿ ನನಗೆ ಗೊತ್ತಿರೋ ಹಾಗೆ ಎಲ್ಲರೂ ಮಡಿಕೇರಿ ರೋಡಲ್ಲಿ ಹೋಗುವವರು ಆ ವಿಘ್ನೇಶ್ವರ ದೇವಸ್ಥಾನದಲ್ಲಿ ನಿಂತು ಗಾಡಿನ ನಿಲ್ಲಿಸಿ ಕೆಳಗಡೆ ಇಳಿದು ದೇವರಿಗೆ ಕೈ ಮುಗ್ದು ಪ್ರಸಾದ ತಗೊಂಡೇ ಮುಂದೆ ಹೋಗುವಂಥದ್ದು. ಯಾಕೆಂದರೆ ಮಡಿಕೇರಿ ರೋಡು ಎಲ್ರಿಗೂ ಗೊತ್ತಿರೋ ಹಾಗೆ ಅದು ನಾರ್ಮಲ್ ರೋಡ್ ಅಲ್ಲ, ತುಂಬ ಟರ್ನ್ಗಳಿರುತ್ತೆ, ಹೋಗೋದು ತುಂಬ ಕಷ್ಟ. ಅಂದರೆ ತುಂಬ ಫಾಸ್ಟಾಗಿ ಹೋಗೋಕ್ಕಾಗಲ್ಲ, ಸ್ಲೋ ಆಗಿ ಹೋಗಬೇಕು. ತುಂಬ ಫಾಸ್ಟಾಗಿ ಹೋದರೆ ಖಂಡಿತ ಆಕ್ಸಿಡೆಂಟ್ ಆಗುತ್ತೆ. ಮತ್ತು ಇದು ಜೋಡುಪಾಲ ಫಾಲ್ಸ್, ನಿಮ್ಗೆ ಗೊತ್ತಿರೋ ಹಾಗೆ ಅದು ಕೂಡ ಒಂದು ಟೂರಿಸ್ಟ್ ಪ್ಲೇಸ್. ಬಟ್ ಇವಾಗ ಬೇಸಿಗೆ ಆಗಿರೋದ್ರಿಂದ ಅಲ್ಲಿ ನೀರೆಲ್ಲ ಇಲ್ಲ. ಹಾಗೆಯೇ ಮತ್ತೆ ನಾನು ಕೂಡ ಸಡನ್ನಾಗಿ ಡಿಸೈಡ್ ಮಾಡಿ ಹೊರಟಿರೋದ್ರಿಂದ ಸಾರಿ ಏನು ವೇರ್ ಮಾಡಿಲ್ಲ, ನಾನು ಸಲ್ವಾರಲ್ಲೇ ಹೊರಟಿದ್ದೀನಿ. ಮತ್ತೆ ನಾವು ಸಡನ್ನಾಗಿ ಹೊರಟಿರೋದ್ರಿಂದ ಸ್ವಲ್ಪ ಕಸಿ ಬಿಸಿ ಅನಿಸ್ತು ನಮಗೆ ಹೊರಡೋಷ್ಟೊತ್ತಿಗೆ. ಮತ್ತೆ ಇದೆಲ್ಲ ನೋಡಿ, ಮಡಿಕೇರಿ ವ್ಯೂಸ್ ತುಂಬಾನೇ ಚೆನ್ನಾಗಿದೆ, ನೀವೆಲ್ಲ ನೋಡ್ಲಿ ಅಂತಾನೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಶೇರ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಏನಂದ್ರೆ, ನಾವು ಏನೋ ಸಡನ್ನಾಗಿ ಹೊರಟ್ವಿ. ಮತ್ತೆ ಮಾವನ ಹತ್ರ ಕೇಳಿದ್ರು ನಮ್ಮ ಮನೆಯವರು, ಬರ್ತೀರಾ ಪಪ್ಪ ಅಂತ ಹೇಳ್ಬಿಟ್ಟು. ಅವರು ಸಡನ್ನಾಗಿ ಹೊರಟ್ರು. ಮತ್ತೆ ಅತ್ತೆಗೇನೋ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ನಾನು ಬರಲ್ಲ, ನನಗೆ ಆಗಲ್ಲ ಅಷ್ಟು ದೂರ ಜರ್ನಿ ಅಂತಂದರು. ಹಾಗಾಗಿ ಮಾವ, ನಾನು, ಮನೆಯವರು, ಮಕ್ಕಳು ಹೊರಟಿದ್ದೀವಿ. ಮತ್ತು ನಾವು ಇಲ್ಲಿ ಫುಲ್ ಹೋಗ್ತಾ ಇರುವಾಗ ದಾರಿಲಿ ನಮ್ಮ ಕಡೆ ಹೆಣ್ಮಕ್ಳನ್ನ ಕೆಲವರು ಈ ಕಡೆ ಮದುವೆಯಾಗಿ ಬಂದಿದ್ದಾರೆ, ಕೆಲವು ಹೆಣ್ಮಕ್ಳು, ಅವ್ರ ಬಗ್ಗೆ ಅಂದರೆ ಯಾರ್ಯಾರು ಇಲ್ಲಿಗೆ ಮದುವೆಯಾಗಿ ಬಂದಿದ್ದಾರೆ ಅದೆಲ್ಲರ ಬಗ್ಗೆ ಮಾತಾಡ್ಕೊಂಡು ನಾವು ಫುಲ್ ಮುಂದೆ ಹೋದ್ವಿ. ಮತ್ತು ನಮ್ಮ ರಿಲೇಷನ್ಸ್ ಯಾರೆಲ್ಲ ಈ ಕಡೆ ಇದ್ದಾರೆ ಅವರೆಲ್ಲರ ಬಗ್ಗೆ ನಮ್ಮ ಮಾವ ಮಾತಾಡ್ತಾ ಇದ್ರು. ಮತ್ತು ಅಂತೂ ಇಂತೂ ನೋಡಿ, ಅದೆಲ್ಲ ಕಾಫಿ ಎಸ್ಟೇಟ್ ನಾನು ಹಿಂದೆ ಎಲ್ಲ ತೋರಿಸಿರುವಂಥದ್ದು. ಅದೆಲ್ಲ ನೋಡಿಕೊಂಡು ವ್ಯೂಸ್ ಎಲ್ಲ ಸ್ವಲ್ಪ ಎಂಜಾಯ್ ಮಾಡ್ತಾ ಮುಂದೆ ಬಂದ್ವಿ ನೋಡಿ ನಾವು. ಇನ್ನೇನು ನಾವು ಈ ರಿಸೆಪ್ಷನ್ ಅಂದರೆ ಸರಿತನವರ ಊರಿಗೆ ತಲುಪಲಿಕ್ಕೆ ಆಯಿತು. ಮತ್ತು ಇಲ್ಲಿ ಅವರು ಮುಂಚೆಯಿಂದನೇ ಹೇಳ್ತಾ ಇದ್ರು, ಹೊಲ ನಮ್ಮದೆಲ್ಲ ಹೊಲ ಇರುತ್ತೆ, ತುಂಬ ದೂರ ಇರುತ್ತೆ ಮನೆಯಿಂದ, ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು. ನಾನು ಅದನ್ನು ಇಲ್ಲಿ ನೋಡಿದೆ ಇವಾಗ. ಏಕೆಂದರೆ ಹೊಲ ಎಷ್ಟೋ ದೂರ ಇರುತ್ತೆ, ಅಲ್ಲಿಂದ ಎಷ್ಟೋ ದೂರಕ್ಕೆ ಎಲ್ರದ್ದು ಮನೆ ಇರುತ್ತೆ. ಮತ್ತು ಇಲ್ಲೆಲ್ಲ ಏನೋ ಬೆಳೆ ನೆಟ್ಟಿದ್ದಾರೆ, ಇನ್ನೇನು ಚಿಗುರು ಬರ್ತಾ ಇದೆ. ಅದೆಲ್ಲ ನೋಡಲಿಕ್ಕೆ ತುಂಬಾ ಚೆನ್ನಾಗಿತ್ತು. ಮಾತ್ರ ನೇಗಿಲಿಗೆ ಏನು ಎತ್ತನ್ನು ಕಟ್ಟಿಕೊಂಡು ಉಳುಮೆ ಮಾಡ್ತಾ ಇರುವಂಥದ್ದು ಅದೆಲ್ಲ ನಾವು ನೋಡಿದ್ವಿ. ನಾನು ಚಿನ್ನುಗೆ ಎಲ್ಲ ತೋರಿಸ್ಕೊಂಡು ಬಂದೆ. ಹಾಗೆಯೇ ಮುಂದೆ ಹೋಗ್ತಾ ನಮಗೆ ಎತ್ತಿನ ಗಾಡಿ ಎಲ್ಲ ನೋಡಲಿಕ್ಕೆ ಸಿಕ್ತು. ಅದೆಲ್ಲ ಚಿನ್ನುಗೆ ತೋರಿಸ್ತಾ ಇದೆ. ಯಾಕೆಂದರೆ ಈಗಿನ ಕಾಲದ ಮಕ್ಕಳಿಗೆ ಅದೆಲ್ಲ ಹೊಸದು, ಅಂದರೆ ಅದು ನೋಡೇ ಇರಲ್ಲ ಅವರೆಲ್ಲ. ಹಾಗೆ ಇಲ್ಲಿ ನೋಡಿ ನೀವು ಹೇಗೆ ಹೊಲವನ್ನು ಉಳುಮೆ ಮಾಡಿ ಅಲ್ಲಿ ರೆಡಿ ಮಾಡಿಟ್ಟಿದ್ದಾರೆ ಅಂತ. ಇನ್ನೇನು ನೆಕ್ಸ್ಟ್ ಏನೋ ಬೆಳೆ ಹಾಕ್ತಾರೆ ಅಲ್ಲಿ ಹಾಗೆ. ಮತ್ತು ಇಲ್ಲೊಂದು ಬೆಟ್ಟ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದು ನಮಗೆ ತುಂಬ ದೂರದ ತನಕ ಕಾಣ್ತಾನೆ ಇತ್ತು. ಇದೊಂದು ಬೆಟ್ಟ ತುಂಬಾ ಎತ್ತರವಾಗಿತ್ತು. ಹಾಗೆಯೇ ಅದಕ್ಕೆ ಏನು ಹೆಸರು ಅಂತ ಗೊತ್ತಿರಲಿಲ್ಲ ನನಗೆ. ಅಲ್ಲಿ ಅದ್ರ ಬೆಟ್ಟದ ತಲೆಯಲ್ಲಿ ತುದಿಯಲ್ಲಿ ಏನೋ ಒಂದು ದೇವಸ್ಥಾನನೋ ಏನೋ ಒಂದು ಕಾಣ್ತಾ ಇತ್ತು ನಮಗೆ, ಬಟ್ ಏನು ಹೆಸರು ಅಂತ ಗೊತ್ತಿಲ್ಲ. ಹಾಗೆಯೇ ಮನೆಗೆಲ್ಲ ಬಂದು ಅಕ್ಕನ ಹತ್ರ ವಿಚಾರಿಸಿದಾಗ ಅವರು ಹೇಳಿದರು ಅದು ಬೆಟ್ಟಪುರ ಅಂತ. ಅಲ್ಲಿಗೊಮ್ಮೆ ಹೋಗಬೇಕು ನಾವು, ಅಲ್ಲಿ ಒಂದು ದೇವಸ್ಥಾನ ಇದೆ ಅಂತೆ, ಅದು ಎಷ್ಟೋ 1000 ಮೆಟ್ಲಿದೆ ಅಂತೆ ಅಲ್ಲಿ ಹತ್ಕೊಂಡು ಹೋಗ್ಲಿಕ್ಕೆ. ಅದ್ರ ಬಗ್ಗೆ ಮಾತಾಡಿದ್ರು. ಅದಾದಮೇಲೆ ನನಗೆ ಗೊತ್ತಾಗಿದ್ದು, ಓ ಬೆಟ್ಟಪುರ ಅಂತನಾ ಅಂತ ಅಂದ್ಕೊಂಡು.
ಇನ್ನೊಂದು ಏನಪ್ಪ ಅಂತ ಹೇಳಿದರೆ, ನಾವು ಎಲ್ಲ ಬರೋದು ನಮ್ಮ ಭಾವನವರಿಗಾಗಲಿ ಅಕ್ಕನವರಿಗಾಗಲಿ ಯಾರಿಗೂ ಗೊತ್ತಿಲ್ಲ. ಅಲ್ಲಿ BSNL ನೆಟ್ವರ್ಕ್ ಇಲ್ಲದೆ ಇರೋ ಕಾರಣ ಈ ಫೋನೇ ಸಿಗ್ತಿರ್ಲಿಲ್ಲ. ನಾವು ಹೊರಟಿದ್ದೀವಿ, ನಾವು ಬರ್ತಾ ಇದ್ದೀವಿ ಅಂತ ಹೇಳೋಣ ಅಂದ್ರೂ ಯಾರಿಗೂ ಕಾಲ್ ಸಿಗ್ತಿರ್ಲಿಲ್ಲ. ನೆಕ್ಸ್ಟ್ ಅಕ್ಕನ ಅಣ್ಣನಿಗೆ, ಅವ್ರದ್ದು ಜಿಯೋ ನಂಬರ್ ಇರುವಂಥದ್ದು, ಹಾಗೆಯೇ ಅವರಿಗೆ ಕಾಲ್ ಮಾಡಿಬಿಟ್ಟು ನಾವು ಮಾತಾಡಿದಾಗ ನೆಕ್ಸ್ಟ್ ಈಗ ಇಂಥಲ್ಲಿ ಜಾಗಕ್ಕೆ ನೀವು ಬರಬೇಕು, ಇಂಥ ಪ್ಲೇಸ್ ಅಂತೆಲ್ಲ ಅಡ್ರೆಸ್ ಎಲ್ಲ ಹೇಳ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ಬಟ್ ನಮ್ಗೆ ಏನು ಆಗ್ತಿರ್ಲಿಲ್ಲ, ಎಲ್ಲಿಗೆ ಹೋಗಬೇಕು ಎಲ್ಲಿಗೆ ಬರಬೇಕು ಅಂತ. ಅಂತೂ ಹೋಗ್ತಾ ಇದ್ದೀವಿ. ಕೊನೆಯಲ್ಲಿ ನಮಗೆ ಸರಿ ತನ್ನ ಹಸ್ಬೆಂಡ್ ಲೊಕೇಶನ್ ಕಳಿಸಿದ್ರು. ಅಲ್ಲಿಂದ ಮತ್ತೆ ನಾವು ಸ್ಟಾರ್ಟ್ ಮಾಡಿದ್ವಿ, ಕರೆಕ್ಟಾಗಿ ಹೋಗ್ತಾ ಇದ್ದೋ. ಮತ್ತು ಇಲ್ಲಿ ನಾವು ಬಂದ ತಕ್ಷಣ ನೀವು ಇಲ್ಲಿ ಬೆನಿಷಾ ಚಿಂಟುನ ಆಟ ಆಡಿಸ್ತಾ ಇದ್ದಾಳೆ. ಅವಳು ಅಲ್ಲಿ ಉಯ್ಯಲಲ್ಲಿ ಕೂತ್ಕೊಂಡಿದ್ಲು, ಬಟ್ ಅವಳು ಅಂತ ನಮ್ಗೆ ಗೊತ್ತೇ ಆಗಲಿಲ್ಲ. ಸುಮಾರು ಹೊತ್ತಾದಮೇಲೆ ನಮ್ಮನ್ನು ನೋಡಿದ ತಕ್ಷಣ ಅವಳು ಕಾರ್ ನಿಲ್ಲಿಸಿದ ತಕ್ಷಣ ಓಡಿ ಬಂದ್ಲು. ವಿಷಯ ಅಂತಂದರೆ, ನಾವು ಅಲ್ಲಿಂದ ಬಂದ್ರೂ ಇಲ್ಲಿ ಬೀಗರು ಊಟಕ್ಕೆ ಬೀಗರೇ ಬಂದಿರಲಿಲ್ಲ. ಅಂದರೆ ಹುಡುಗಿ ಮನೆಯವರು, ನಮ್ಮ ಅಕ್ಕನವ್ರ ಮನೆಯವರೆಲ್ಲ ಬಂದಿರಲಿಲ್ಲ. ಮತ್ತು ಇಲ್ಲಿ ಈ ಒಂದು ಚಿಕ್ಕ ದೇವಸ್ಥಾನ ಕಾಣ್ತಾ ಇದೆಯಲ್ಲ, ಅಲ್ಲಿ ಮದುವೆ ಹುಡುಗ ಹುಡುಗಿದು ಫೋಟೋಶೂಟ್ ಮಾಡ್ತಾ ಇದ್ರು. ಅದೆಲ್ಲ ಆದಮೇಲೆ ನೋಡಿ ಡೈರೆಕ್ಟಾಗಿ ಅಕ್ಕನ ಮನೆಯವರೆಲ್ಲ ಬಂದರು. ನೆಕ್ಸ್ಟ್ ಡೈರೆಕ್ಟು ಊಟನೇ. ನಾವು ಬರಬೇಕಾದ್ರೇ ಬಂದು ಸ್ವಲ್ಪ ಹೊತ್ತಿಗೆ ಇಲ್ಲಿ ಊಟ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಅಂದರೆ ಟೈಮು ಆಗಿತ್ತು, 1 ಗಂಟೆ ಮೇಲೇ ಆಗಿತ್ತು. ಮತ್ತು ನಾವು ಅವರೆಲ್ಲ ಬಂದಾದಮೇಲೆ ನಾವು ಕೂಡ ಊಟಕ್ಕೆ ಕೂತ್ಕೊಂಡು ಚೆನ್ನಾಗಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು, ಹೊಟ್ಟೆ ಹಸಿತಾ ಇತ್ತು. ನಾವು ಎಲ್ಲೂ ಗಾಡಿ ನಿಲ್ಲಿಸಿರಲಿಲ್ಲ, ಮಧ್ಯದಲ್ಲಿ ನಿಲ್ಲಿಸ್ಬಿಟ್ರೆ ಮತ್ತೆ ಟೈಮ್ ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿಬಿಟ್ಟು, ಹಾಗಾಗಿ ಸಡನ್ನಾಗಿ ಬಂದು ಊಟ ಕೂತ್ಕೊಂಡ್ವಿ. ಮತ್ತು ಇಲ್ಲಿ ನೀವು ನೋಡ್ತಾ ಇರ್ಬೋದು, ನೀರು ಬಾಟಲ್ ಕೊಟ್ಟರು, ಆಮೇಲೆ ಈರುಳ್ಳಿ ಅಂತೆ, ಸೌತೆಕಾಯಿ ಅಂತೆ, ಮೊಟ್ಟೆ ಅಂತೆ, ಲಿಂಬೆಹಣ್ಣು ಪೀಸ್ ಅನ್ಸಂತೆ, ಆಮೇಲೆ ಏನೇನೋ ಅದು ಒಂಥರ ವಿಶೇಷವಾಗಿತ್ತು ಇಲ್ಲಿ ಅಡುಗೆ. ಅಂದರೆ ವಿಶೇಷವಾಗಿ ಇಲ್ಲಿ ಮಟನ್ ಅಂತೆ, ಬೀಗ್ರ ಊಟಕ್ಕೆ ಮಟನ್ ಮಾಡೋದಂತೆ. ಅಂದರೆ ಮಟನ್ನೇ ಜಾಸ್ತಿ ಅಂತೆ ಇಲ್ಲಿ. ಹಾಗೆ ಯಪ್ಪ ಫ್ರೆಂಡ್ಸ್, ಮತ್ತು ಇಲ್ಲಿ ಊಟ ನೋಡ್ತಾ ಇರ್ಬೋದು ನೀವು, ಅದು ಚಿಕನ್ನು ಮಟನ್ನು ಎಲ್ಲ ಒಟ್ಟೊಟ್ಟಿಗೆ ಹಾಕಿಬಿಟ್ಟಿದ್ದಾರೆ. ನನಗೆ ಮಟನ್ ಅಷ್ಟೊಂದು ಇಷ್ಟಪಡಲ್ಲ. ನಾನು ಚಿಕನ್ ಮಾತ್ರ, ಅಂದರೆ ಒಂದು ಕಬಾಬ್ ಪೀಸ್ ಒಂದು ತಿಂದೆ ಅಷ್ಟೇ, ಬೇರೆ ಏನು ತಿನ್ನಕ್ಕೆ ಹೋಗಿಲ್ಲ ನಾವು. ಊಟ ಎಲ್ಲ ಮಾಡ್ಕೊಂಡಾದ್ಮೇಲೆ ನಾವು ಹೊರಗಡೆ ಬಂದು ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡ್ವಿ. ನೋಡಿ, ಇದೇ ಹುಡುಗ ಹುಡುಗಿ ಫೋಟೋ. ನಾವು ಇಲ್ಲಿ ಈ ಕಡೆಯಿಂದ ನಾವು ಹೋಗಿರುವುದು, ಇಲ್ಲಿ ಎಲ್ಲ ಫೋಟೋ ತೆಗಿತಾ ಇದ್ದೀವಿ. ಮತ್ತು ಇದು ಅಕ್ಕ ಬಾವ ಮಕ್ಕಳು ಫ್ಯಾಮಿಲಿ. ಹಾಗೆಯೇ ನಾನು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡೆ. ಮತ್ತು ಇನ್ನು ಹೇಳಬೇಕಂದ್ರೆ ರಿಸೆಪ್ಷನ್ ಏನು ತುಂಬ ವಿಶೇಷವಾಗಿ ಏನು ನನಗೆ ಅನಿಸ್ಲಿಲ್ಲ. ಅಂದರೆ ನಾರ್ಮಲ್ಲಾಗಿ ನಮ್ಮ ಕಡೆ ಹೇಗೆ ಸ್ಟೇಜ್ ಮೇಲೆ ಹುಡುಗ ಹುಡುಗಿನ ನಿಲ್ಲಿಸ್ಬಿಟ್ಟು ಕವರೆಲ್ಲ ಕೊಡೋದು, ಫೋಟೋ ಶೂಟ್ ಮಾಡ್ತಾರೆ, ಅಷ್ಟೇ ಇದ್ದಿದ್ದು. ಹಾಗೆಯೇ ನಾನು ಅದೆಲ್ಲ ಜಾಸ್ತಿ ಏನು ಮಾಡ್ಕೊಳಕ್ಕೆ ಹೋಗಿಲ್ಲ, ಯಾಕೆಂದರೆ ಆವಾಗಲೇ ಸ್ವಲ್ಪ ಲೇಟಾಗಿ ಬಿಟ್ಟಿತ್ತು, ಅದಕ್ಕೋಸ್ಕರ. ಹಾಗೆ ಅದೆಲ್ಲ ಆದಮೇಲೆ ನಾವು ಮತ್ತೆ ಹೊರಟ್ವಿ. ಅಕ್ಕ ಭಾವ ನಿಲ್ಲಕ್ಕೆ ಹೇಳಿದ್ರು, ನಿಲ್ಲಕ್ಕಾಗಲಿಲ್ಲ, ತುಂಬ ದೂರ ಅಲ್ವಾ, ಮತ್ತೆ ವಾಪಸ್ ಹೋಗಬೇಕು. ಮತ್ತು ಇಲ್ಲಿ ಚಿಂಟು ದೊಡ್ಡಪ್ಪನ ಕೈಗೆ ಹೋದವನು ವಾಪಸ್ ಬರ್ತಾನೇ ಇಲ್ಲ. ನಾನು ದೊಡ್ಡಪ್ಪನ ಜೊತೆ ಇರ್ತೀನಿ ಅಂತ ಹೇಳಿ ಹಠ ಹಿಡಿದ್ಬಿಟ್ಟ. ಹೇಗೋ ಏನೋ ಅವನನ್ನು ಸಮಾಧಾನ ಮಾಡೋಕ್ಕಾಗಲಿಲ್ಲ, ಅಳ್ತಾನೆ ಇದ್ದ. ಹೇಗೋ ಅವನನ್ನು ಎಳ್ಕೊಂಡು ಕಾರಿಗೆ ಹಾಕ್ಕೊಂಡು ಬಂದೆ. ಇನ್ನೇನು ಮಾಡೋಕ್ಕಾಗುತ್ತೆ, ಸ್ವಲ್ಪ ದೂರ ಆಗ್ತಾ ಮತ್ತೆ ಸರಿಯಾದ ಅವನು. ಮತ್ತು ಇಲ್ಲಿ ನಾವು ಮಡಿಕೇರಿಗೆ ಇವಾಗ ರೀಚ್ ಆದ್ವಿ ನೋಡಿ ವಾಪಸ್. ಹಾಗೆಯೇ ಇಲ್ಲಿನ ವ್ಯೂಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ, ಅದಕ್ಕೆ ಸ್ವಲ್ಪ ತೋರಿಸೋಣ ಅಂತ ಹೇಳಿಬಿಟ್ಟು ಎಲ್ಲ ವೀಡಿಯೋ ಮಾಡ್ತಾ ಇದ್ದೀನಿ. ಬಟ್ ನಾನು ಕಾರಲ್ಲಿ ಹಿಂದ್ಗಡೆ ಕೂತ್ಕೊಂಡಿರೋದ್ರಿಂದ ನಂಗೆ ಸ್ವಲ್ಪ ಅಷ್ಟೊಂದು ಕಂಫರ್ಟೇಬಲ್ ಆಗಲಿಲ್ಲ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ. ಚೆನ್ನಾಗಿತ್ತು ಊರು ಹೇಳಬೇಕಂದ್ರೆ. ಯಾವುದೋ ಒಂದು ಸಡನ್ನಾಗಿ ಬೆಳಿಗ್ಗೆ ಹೋದ್ವಿ, ಒಂದು ಹೊಸ ಊರನ್ನು ನೋಡಿಬಿಟ್ಟು ಮತ್ತೆ ಸಡನ್ನಾಗಿ ಹೊರಟ್ವಿ. ಅಂದರೆ ಫುಲ್ ಟರ್ನ್ ಇಲ್ಲಿ ಮಡಿಕೇರಿ ರೋಡ್ ಎಲ್ರಿಗೂ ಗೊತ್ತಿರೋ ಹಾಗೆ ಹೀಗೇ ಇರೋದು. ಆದರೆ ನೀವು ಏನೇ ಹೇಳಿ ಫ್ರೆಂಡ್ಸ್, ನನಗಂತೂ ತುಂಬಾ ಖುಷಿ ಆಯಿತು. ಹೋದ್ವಿ ಬಂದ್ವಿ, ಅದೇ ಒಂದು ಜರ್ನಿ ಅನ್ನೋದು ಬಿಟ್ಟರೆ ನನಗೇನೋ ಒಂಥರ, ನನಗೆ ಹೇಳಬೇಕು ಅಂದರೆ ಈ ಜಗ್ಗೇಶ್ ಅವ್ರದ್ದು ಹಳೆಯದು ಫಿಲಮ್ಸ್ ಎಲ್ಲ ಬರುತ್ತಲ್ಲ, ಹಳ್ಳಿ ಸೈಡಿದ್ದು, ಶಿವರಾಜ್ ಕುಮಾರ್ ಜಗ್ಗೇಶ್ ಅವ್ರದ್ದೆಲ್ಲ ಆ ಥರ ಅನಿಸ್ಬಿಡ್ತು. ಆ ಊರು ಸೇಮ್ ಹಾಗೇ ಇದೆ, ಇವಾಗಲೂ ಈ ಥರ ಎಲ್ಲ ಇದೆಯಾ ಅಂದರೆ ಅಂತ ಅನಿಸ್ತು ನನಗೆ. ಅಲ್ಲಿನ ರೀತಿ ನೀತಿಗಳೇ ಬೇರೆ, ಮಾತಾಡೋ ಶೈಲಿ ಆಗಿರ್ಬೋದು, ಒಬ್ಬೊಬ್ಬರು ಬಿಹೇವಿಯರ್ ಆಗಿರ್ಬೋದು, ತುಂಬಾ ನಮಗೂ ಅವರಿಗೂ ತುಂಬ ವ್ಯತ್ಯಾಸ ಇದೆ ಅಂತ ಅನಿಸ್ಬಿಡ್ತು ನನಗೆ. ಅದೆಲ್ಲ ಏನೇ ಇರಲಿ, ಹೇಗೋ ಏನೋ ಸರಿ ತನ್ನ ರಿಸೆಪ್ಷನಿಗಂತೂ ಹೋಗಿ ಬಂದ್ವಿ. ಅವಳು ಇನ್ವಿಟೇಷನ್ ಕೊಡೋವಾಗಲೇ ಹೇಳಿದ್ಲು, ಚಿಕ್ಕಿ ಮದುವೆಗಾಗದೇ ಇದ್ರು ಪರವಾಗಿಲ್ಲ, ರಿಸೆಪ್ಷನಿಗಾದರೂ ಬಂದೇ ಬರಬೇಕು ಅಂತ ಹೇಳಿದ್ಲು. ಅವಳ ಮನಸ್ಸನ್ನು ಬೇಜಾರು ಮಾಡಿಲ್ಲ, ಹೋಗಿ ಬಂದ್ವಿ ಸಡನ್ನಾಗಿ. ನಾವು ನೋಡದೇ ಇರೋ ಊರನ್ನು ನೋಡಿದ್ದು ನಮಗೂ ಖುಷಿ ಆಯಿತು.
ಮತ್ತು ಇನ್ನೇನು ನಾವು ಎಲ್ಲರೂ ವಾಪಸ್ ಹೊರಟ್ವಿ ಅಲ್ಲಿಂದ. ಅಂದರೆ ನಾವು ಒಂದು ಕಾರಲ್ಲಿ ಬಂದರೆ ಇನ್ನು ಭಾವನವರೆಲ್ಲ ಅವರು ಇನ್ನೊಂದು ಕಾರಲ್ಲಿ ಬರ್ತಾ ಇದ್ರು. ವಾಪಸ್ ರೋಡ್ ಮಿಸ್ ಆಗ್ತಿತ್ತಂತೆ. ಅವರು ಬಂದ ಮೇಲೆಲ್ಲ ಹೇಳ್ತಾ ಇದ್ರು, ಹೇಳ್ಕೊಂಡು ನಾವು ನಗ್ತಾ ಇದ್ವಿ. ನಾವು ಬರೋವಾಗ ನಮ್ಗೆ ಅಷ್ಟೊಂದು ಗೊತ್ತಾಗಲಿಲ್ಲ, ನಾವು ಹೋಗುವಾಗ ಸ್ವಲ್ಪ ಕಷ್ಟ ಆಯಿತು, ಬಟ್ ಬರೋವಾಗ ಡೈರೆಕ್ಟಾಗಿ ಬಂದ್ವಿ, ನಾವು ಎಲ್ಲೂ ಮಿಸ್ ಆಗಿಲ್ಲ. ಫೈನಲಿ ನಾವು ರಿಸೆಪ್ಷನ್ಗೆ ಹೋಗಿದ ಊರು ಬಂದು ಕಿತ್ತೂರು ಅಂತ ಹೇಳ್ಬಿಟ್ಟು. ಮತ್ತು ಜಾಸ್ತಿ ಏನು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಹೇಳಬೇಕಂದ್ರೆ. ಓಕೆ, ಒಂದು ಕಿತ್ತೂರು ಕಡೆ ಒಂದು ರಿಸೆಪ್ಷನ್ ನೋಡಿದ್ವಿ ಅಲ್ವಾ, ಎಲ್ಲರೂ ಎಂಜಾಯ್ ಮಾಡಿದ್ದೀರ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ನೋಡಿಬಿಟ್ಟು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಿಮ್ಮ ಅನಿಸಿಕೆ ಏನಿದೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಹೊಸ ಒಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.